ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಒನ್ಸ್ ಅಗೈನ್. ಸೊ ನೀವು ನೋಡ್ತಾ ಇದ್ದೀರಾ ಸಂಗೀತಾಳ ಮನೆ ಪಾಠ ಯೂಟ್ಯೂಬ್ ಚಾನಲ್. ಸೊ ನಾನು ಸೆಕೆಂಡ್ PUCನ ಜಸ್ಟ್ ಸ್ಟಾರ್ಟ್ ಮಾಡಿದ್ದೆ. ನನ್ನ ಪ್ರೀವಿಯಸ್ ವಿಡಿಯೋ ಅಂದರೆ ಲಾಸ್ಟ್ ವಿಡಿಯೋ ನೀವು ನೋಡಿದ್ರೆ ಸೆಕೆಂಡ್ PUCದೇ ಅಪ್ಲೋಡ್ ಆಗಿತ್ತು. ಇದರ ಕಂಟಿನ್ಯೂ ಪಾರ್ಟ್ ರಿಲೇಷನ್ಸ್ ಆ್ಯಕ್ಚುಯಲ್ ಕಾನ್ಸೆಪ್ಟಿಗೆ ಬರ್ತಾ ಇದ್ದೀನಿ. ಸೊ ಜನರಲ್ ಸ್ಟೇಟ್ಮೆಂಟ್ ಹೇಳಬೇಕು ಅಂತ ಹೇಳಿದ್ರೆ ರಿಲೇಷನ್ಸ್ ಅಂದರೆ ಏನು ಅನ್ನೋದಕ್ಕೆ, ರಿಲೇಷನ್ಸ್ ನಾವು ಯೂಶಲಿ ಕ್ಯಾಪಿಟಲ್ R ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಇಲ್ಲಿ ಹೇಗೆ ಅಂತ ಹೇಳಿದ್ರೆ A, B ಬಿಲಾಂಗ್ಸ್ ಟು ಎನಿ ರಿಲೇಷನ್. ಇಲ್ಲಿ ರಿಯಲ್ ನಂಬರ್ಸ್ ಅಲ್ಲ, ರಿಲೇಷನ್ಸ್ ಯಾವ ಫಾರ್ಮಲ್ಲಿ ಇರ್ಬೋದು, ಈ ಫಾರ್ಮಲ್ಲಿ ಇರ್ಬೋದು, ಕಾರ್ಟಿಷಿಯನ್ ಪ್ರಾಡಕ್ಟ್ ಫಾರ್ಮಲ್ಲಿ ಇರ್ಬೋದು. ಸೊ ಅದನ್ನ ನಾನು ಜನರಲೈಸ್ಡ್ ಮಾಡಿ ರಿಲೇಷನ್ಸ್ R ಅಂತ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಬಿಲಾಂಗ್ಸ್ ಟು R ಸಚ್ ದಟ್ A ಈಸ್ ರಿಲೇಟೆಡ್ ಟು B ವಿತ್ ರೆಸ್ಪೆಕ್ಟ್ ಟು ರಿಲೇಷನ್ R ಅಂತ ಹೇಳ್ತೀವಿ. ಅದೇ ರೀತಿ ರಿಲೇಷನ್ಸ್ ಅಲ್ಲಿ ಟೈಪ್ಸ್ ಬರ್ತಾ ಹೋಗುತ್ತೆ. ಹೇಗೆ ಸೆಟ್ಸ್ ಅಲ್ಲಿ ಟೈಪ್ಸ್ ನೋಡ್ತೀರಲ್ವಾ, ಅದೇ ರೀತಿ ಇಲ್ಲೂ ಕೂಡ ಮೇಜರ್ ಆಗಿ 3 ಟೈಪ್ಸ್ ಬರುತ್ತೆ. ಏನಪ್ಪಾ 3 ಟೈಪ್ಸ್ ಅಂತ ಹೇಳಿದ್ರೆ, ಟೈಪ್ಸ್ ಆಫ್ ರಿಲೇಷನ್ಸ್. ಸೊ ಮೊದಲನೇದು ಎಂಪ್ಟಿ ರಿಲೇಷನ್, ಎರಡನೇದು ಯೂನಿವರ್ಸಲ್ ರಿಲೇಷನ್, ಥರ್ಡ್ ಒನ್ ಅದೇ ರೀತಿ ಈಕ್ವಿವೆಲೆನ್ಸ್ ರಿಲೇಷನ್. ನಿಮಗೆ ಇದರ ಪ್ರಾಪರ್ ಡೆಫಿನೇಷನ್ಸ್ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇರಬೇಕಾದ್ರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಜೊತೆಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ಆಡ್ ಆಗಿರುತ್ತೆ. ಓಕೆ, ಸೊ ನೀವು ಸೆಟ್ಸ್ ಬಗ್ಗೆ ನಾಲೆಡ್ಜ್ ಇತ್ತು ಅಂತ ಹೇಳಿದ್ರೆ ನಿಮ್ಗೆ ಇದೆರಡರ ಬಗ್ಗೆ ಗೊತ್ತೇ ಇರುತ್ತೆ. ಯಾವ ತರ ಗೊತ್ತಿರುತ್ತೆ ನಿಮ್ಗೆ? ಎಂಟಿ ಸೆಟ್, ಅದೇ ರೀತಿ ಯೂನಿವರ್ಸಲ್ ಸೆಟ್ ಅನ್ನೋ ನಾಲೆಡ್ಜ್ ಅಂತೂ ಇದ್ದೇ ಇರುತ್ತೆ. ಎಂಟಿ ಸೆಟ್ ಅಂತ ಹೇಳಿದ್ರೆ ಆ ಸೆಟ್ ಅಲ್ಲಿ, ಪರ್ಟಿಕ್ಯುಲರ್ ಸೆಟ್ ಅಲ್ಲಿ ಯಾವುದೇ ಎಲಿಮೆಂಟ್ಸ್ ಇರೋದಿಲ್ಲ. ಓಕೆ, ಯೂನಿವರ್ಸಲ್ ಅಂತ ಹೇಳಿದ್ರೆ ಅದರ ರಿವರ್ಸ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದ್ರೆ ನಂಬರ್ ಸಿಸ್ಟಮ್ ಅಲ್ಲಿ ರಿಯಲ್ ನಂಬರ್ಸ್ ಇದ್ದ ಹಾಗೆ. ಸೊ ಸಿಮಿಲರ್ ಟು ರಿಲೇಷನ್, ಸಿಮಿಲರ್ ಟು ಸೆಟ್ಸ್ ಓನ್ಲಿ, ರಿಲೇಷನ್ಸ್ ಹಾಗೆ ವರ್ಕ್ ಆಗುತ್ತೆ. ಓಕೆ, ಇಲ್ಲಿ ಇದನ್ನು ಕೂಡ ನಾವು ಪೈ ಇಂದಾನೆ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ವಿಚ್ ಇಸ್ ಹೇಳ್ಬಿಟ್ಟು, ಸೊ ಇದು ಕೂಡ ಹಾಗೇನೆ ದಿಸ್ ಬಿಲಾಂಗ್ಸ್ ಟು A ಕ್ರಾಸ್ A ಸೆಟ್ ಆಗಿರುತ್ತೆ. ಸೊ ಇದು ನಮ್ಮ ರಿಲೇಷನ್ R ಹೀಗೆ ಡಿಫೈನ್ ಆಗಿರುತ್ತೆ. R ಈಕ್ವಲ್ಸ್ ಪೈ, ಈ ತರ ನಾವು ಬರಿಬೋದು. ಇದನ್ನ ನೋಡ್ತಿದ್ದಂಗೆ ನಿಮ್ಗೆ ಅರ್ಥ ಆಗ್ಬೇಕು, ಕೊಟ್ಟಿರೋ ರಿಲೇಷನ್ ಅಲ್ಲಿ ಯಾವುದೇ ಎಲಿಮೆಂಟ್ಸ್ಗಳು ಎಕ್ಸಿಸ್ಟ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಅದೇ ರೀತಿ ಯೂನಿವರ್ಸಲ್ ರಿಲೇಷನ್ ಅಂತ ಹೇಳಿದ್ರೆ ಎಲ್ಲದು, ಪ್ರತಿಯೊಂದು ಕೂಡ ನೀವು ನಮ್ಮ ಫ್ಯಾಮಿಲಿ ರಿಲೇಶನ್ಶಿಪ್ಸ್ನೇ ನೋಡಿ, ಎಲ್ಲರೂ ಕೂಡ ಈಗ ಒಬ್ರು ಯಾರೋ ಒಬ್ರು ಹೆಡ್ ಇರ್ತಾರೆ ಅಂತ ಇಟ್ಕೊಳ್ಳಿ, ಮೊದಲನೇ ತಲೆಮಾರಿನವ್ರು ಇರ್ತಾರೆ ಯಾರೋ ಒಬ್ರು, ಅವರಿಗೆ ಮೊಮ್ಮಕ್ಳು ಮರಿಮಕ್ಳು ಅಲ್ಲಿ ತನಕನೂ ಕನೆಕ್ಷನ್ಸ್ ಇದ್ದೇ, ರಿಲೇಶನ್ಶಿಪ್ ಇದ್ದೇ ಇರುತ್ತೆ. ಸೊ ದಟ್ ಈಸ್ ಯೂನಿವರ್ಸಲ್ ರಿಲೇಷನ್. ಅವರ ಹೆಡ್ ಇರ್ತಾರಲ್ಲ ಅವ್ರನ್ನ ನಾವು ಯೂನಿವರ್ಸಲ್ ರಿಲೇಷನ್ ಅಂತ ಹೇಳ್ತೀವಿ. ಎಲ್ಲರೂ ಕೂಡ ಬ್ಲಡ್ ರಿಲೇಷನ್ ಇಂದ ಆ ಒಂದು ರೂಟ್ ಕನೆಕ್ಟ್ ಆಗಿರುತ್ತೆ, ಆಲ್ ದ ಬ್ರಾಂಚಸ್ ಅನ್ನೋ ತರ. ಓಕೆನಾ? ನಿಮಗೆ ಟ್ಯಾಪ್ ರೂಟ್ ಸಿಸ್ಟಮ್ ನೆನಪಿದ್ರೆ ನಿಮ್ಗೆ ಇದು ಈಸಿಯಾಗಿ ಅರ್ಥ ಆಗುತ್ತೆ. ಒಂದು ತಾಯಿ ಬೇರೆ ಅಂತ, ಪೇರೆಂಟ್ ರೂಟ್ ಅಂತ ಇರುತ್ತೆ, ಬೇರೆ ಬ್ರಾಂಚಸ್ ಹೋಗಿರುತ್ತೆ ಅದರಿಂದ. ಅದೇ ರೀತಿ ಯೂನಿವರ್ಸಲ್ ರಿಲೇಷನ್ ಕೂಡ. ಓಕೆ, ಎಲ್ಲ ಪ್ರತಿಯೊಂದು ಎಲಿಮೆಂಟ್ ಆಫ್ ದ ಸೆಟ್ ಕೂಡ ಇನ್ನೊಂದಕ್ಕೆ ರಿಲೇಟೆಡ್ ಆಗೇ ಇರುತ್ತೆ. ಎವ್ರಿ ಎಲಿಮೆಂಟ್ ಆಫ್ ಸೆಟ್ A ಈಸ್ ರಿಲೇಟೆಡ್ ಟು ಎವ್ರಿ ಎಲಿಮೆಂಟ್ ಆಫ್ ಅನದರ್ ಸೆಟ್. ಸೊ ಈ ರೀತಿ ಇದನ್ನ ಹೇಗೆ ಬರಿಬಹುದು ಅಂತ ಹೇಳಿದ್ರೆ ಮ್ಯಾಥಮೆಟಿಕಲಿ, ಸೊ ನಾವಿಲ್ಲಿ ಪೈ ಅಂತ ರೆಪ್ರೆಸೆಂಟ್ ಮಾಡಿದ್ವಲ್ವಾ, ಅದೇ ರೀತಿ ಇಲ್ಲಿ A ಕ್ರಾಸ್ A, ಈ ಒಂದು ಫ್ಯಾಮಿಲಿನ ಪೂರ್ತಿ ಒಂದೇ ಸೆಟ್ ಅಲ್ಲಿ ಹಾಕಿರೋ ತರ. ಓಕೆನಾ? ಅದೇ ರೀತಿ ಈಕ್ವಿವೆಲೆನ್ಸ್ ರಿಲೇಷನ್, ಇವೆರಡಕ್ಕಿಂತ ಇದು ಡಿಫ್ರೆಂಟ್. ಹೇಗೆ ಡಿಫ್ರೆಂಟ್ ಅಂತ ಹೇಳಿದ್ರೆ, ಮತ್ತೆ ಇದರಲ್ಲಿ 3 ಟೈಪ್ಸ್ ಆಫ್ ರಿಲೇಷನ್ ಬರುತ್ತೆ. ಮತ್ತೆ ಈ ಈಕ್ವಿವೆಲೆನ್ಸ್ ರಿಲೇಷನ್ ಆ 3 ಟೈಪ್ ಅನ್ನು ಈ
ಈಕ್ವಿವೆಲೆನ್ಸ್ ರಿಲೇಷನ್ ಆಗ್ಬೇಕು ಅಂತ ಹೇಳಿದ್ರೆ ಮತ್ತೆ ಇದರಲ್ಲಿ ಟೈಪ್ಸ್ ಬರುತ್ತೆ, 3 ಟೈಪ್ಸ್ ಬರುತ್ತೆ. ಯಾವುದು ಅಂತ ಫಸ್ಟ್ ನೋಡೋಣ. ರಿಫ್ಲೆಕ್ಸಿವ್, ಇವೆಲ್ಲ ಸ್ವಲ್ಪ ನಿಮ್ಗೆ ಹೊಸ ವರ್ಡ್ಸ್ ಇರುತ್ತೆ, ನೀವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಸಿಮೆಟ್ರಿಕ್, ಲಾಸ್ಟ್ ಒನ್ ಟ್ರಾನ್ಸಿಟಿವ್. ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಅಂಡ್ ಟ್ರಾನ್ಸಿಟಿವ್ ರಿಲೇಷನ್. ಈ 3 ಟೈಪ್ಸ್ ಅನ್ನು ಯಾವುದೋ ಒಂದು ರಿಲೇಷನ್ ಹೋಲ್ಡ್ ಮಾಡಿದ್ರೆ ನಮಗೆ ಈಕ್ವಿವೆಲೆನ್ಸ್ ರಿಲೇಷನ್ ಆಗುತ್ತೆ. ಸೊ ಏನಪ್ಪ ಈ 3 ರಿಲೇಷನ್ಸ್ ಅಂತ ಹೇಳಿದ್ರೆ, ರಿಫ್ಲೆಕ್ಸಿವಿಟಿ ಇರುತ್ತೆ ಆ ಒಂದು ಸೆಟ್ ಅಲ್ಲಿ. ಹೇಗೆ ರಿಫ್ಲೆಕ್ಸಿವಿಟಿ ಅಂತ ಹೇಳಿದ್ರೆ, ಸಪೋಸ್ ಇಫ್ ಎ ನಾನು ಮ್ಯಾಥಮೆಟಿಕಲಿ ಹೇಳ್ತಾ ಇದ್ದೀನಿ, ಬಿಲಾಂಗ್ಸ್ ಟು ಆರ್ ಆಗಿತ್ತು ಅಂತ ಹೇಳಿದ್ರೆ, ಸೊ ನಾನು ಇಲ್ಲಿ ಮ್ಯಾಥಮೆಟಿಕಲಿ ಬರಿತಾ ಇದ್ದೀನಿ. ಸೊ ರಿಫ್ಲೆಕ್ಸಿವ್ ಅಂತ ಹೇಳಿದ್ರೆ ನಾನು ಮ್ಯಾಥಮೆಟಿಕಲಿ ಬರಿತಾ ಇದ್ದೀನಿ ನೋಡಿ. ಇಫ್ ಎ ಬಿಲಾಂಗ್ಸ್ ಟು ಆರ್ ಅಂತ ಹೇಳಿದ್ರೆ, ಇಲ್ಲಿ ಈ ಆರ್ ರಿಲೇಷನ್ ಅನ್ನೋದು ಒಂದು ಕಾರ್ಟೇಸಿಯನ್ ಪ್ರಾಡಕ್ಟ್ ಅಲ್ಲಿ ಇರುತ್ತಲ್ವಾ, ಈ ಈಚ್ ಎಲಿಮೆಂಟ್ಸ್ ಕೂಡ ಸೇಮ್ ಸೆಟ್ಗೆ ಬಿಲಾಂಗ್ಸ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಫಾರ್ ಈಚ್ ಎ ಬಿಲಾಂಗ್ಸ್ ಟು ಕ್ಯಾಪಿಟಲ್ ಎ. ರಿಫ್ಲೆಕ್ಸಿವ್ ಅಂತ ಹೇಳಿದ್ರೆ, ನಾನು 2 ಎಲಿಮೆಂಟ್ ಅನ್ನು ತಗೊಳ್ತೀನಿ, ಎ ಮತ್ತೆ ಬಿ ಅನ್ನೋದನ್ನು. A, B belongs to R implies B, A also belongs to R ಅನ್ನೋ ಥರ ಆಗಬೇಕು. ಇಲ್ಲೂ ಅಷ್ಟೇ, ಇಲ್ಲೇನಾಗಿರುತ್ತೆ, A, B A ಸೆಟ್ ಅಲ್ಲಿ ಎಕ್ಸಿಸ್ಟ್ ಆಗಿರುತ್ತೆ. ಸೊ ಇಲ್ಲಿ ನೋಡಿ, ನೀವು ಇದನ್ನ ನಂಬರ್ಸ್ ಓದ್ಬೇಕಾದ್ರೆ, ನಂಬರ್ಸ್ ಪ್ರಾಪರ್ಟೀಸ್ನ ಓದ್ಬೇಕಾದ್ರೆ ನೋಡಿರ್ತೀರ, ಕಾಮಿಟೇಟಿವ್ ಪ್ರಾಪರ್ಟಿ ಅಂತ ಓದಿರ್ತೀರ. ಸೇಮ್ ಅದೂ ಇದೇ ಅರ್ಥವನ್ನ ಕೊಡುತ್ತೆ. ಅದನ್ನ ನೆನ್ಪಿಟ್ಕೊಳ್ಳಿ, ಇದು ನೆನಪಾಗುತ್ತೆ. ಸಿಮಿಟ್ರಿಕ್ ಅನ್ನೋದಕ್ಕೆ ಹೆಸರಲ್ಲೇ ಇದೆ ಅಲ್ವಾ, ಸಿಮಿಟ್ರಿ. ನೀವು ಒಂದು ಪೇಜ್ನ ಇಟ್ಕೊಂಡು ಫೋಲ್ಡ್ ಮಾಡಿದ್ರೆ, ಸಿಂಪಲ್ ಎಕ್ಸಾಂಪಲ್, ಆಮೇಲೆ ಮೆಗೇನ್ ಓಪನ್ ಮಾಡಿದ್ರೆ ಸಿಮಿಟ್ರಿಕ್ ಹಾಫ್ಸ್ ಆಗಿರುತ್ತೆ ಅಲ್ವಾ. ಸೇಮ್ ಅದೇ ತರ ನೋಡಿ, ಎ ಕಮ ಬಿ, ಬಿ ಕಮ ಎ ಎರಡು ಒಂದೇ ಅನ್ನೋ ಅರ್ಥನ ಕೊಡುತ್ತೆ. ಸೊ ಅದೇ ರೀತಿ ಟ್ರಾನ್ಸಿಟಿವ್ ಅಂತ ಹೇಳಿದ್ರೆ, ನಾನು 3 ಎಲಿಮೆಂಟ್ ಅನ್ನ ಇಲ್ಲಿ ತಗೊಂತೀನಿ, ಎ ಬಿ ಸಿ ಅಂತ 3 ಎಲಿಮೆಂಟ್ ಅನ್ನ ತಗೊಂತೀನಿ. ಇದು ಹೇಗಾಗುತ್ತೆ ಅಂತ ಹೇಳಿದ್ರೆ, ಇಫ್ A, B belongs to R and B, C belongs to R ಅಂತ ಅಂದ್ರೆ, this implies A, C also belongs to R ಅಂತ. ನಾನು ವಿತ್ ಎಕ್ಸಾಂಪಲ್ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಯು ಜಸ್ಟ್ ಲರ್ನ್ ಡೆಫಿನೇಷನ್ಸ್ ಇನ್ ದಿಸ್ ಪರ್ಟಿಕ್ಯುಲರ್ ವಿಡಿಯೋ. ಫಸ್ಟ್ ನೀವು ಡೆಫಿನೇಷನ್ ಕಲ್ತ್ಕೊಳ್ಳಿ, ಆಮೇಲೆ ಅದರ ರಿಲೇಟೆಡ್ ಆಗಿರೋ ಎಕ್ಸಾಂಪಲ್ಸ್ ಪ್ರಾಕ್ಟೀಸ್ ಮಾಡೋಣ. ಸೊ ಇಲ್ಲೂ ಕೂಡ ಏನಾಗಿರುತ್ತೆ, A, B, C ಬಿಲಾಂಗ್ಸ್ ಟು ದ ಸೆಟ್ ಏನೇ ಆಗಿರುತ್ತೆ. ಎ ಅನ್ನೋ ಸೆಟ್ ಯಾವುದು, ಈ ರಿಲೇಷನ್ಸ್ ಯಾವುದು ಅಂತ ಹೇಳುತ್ತಲ್ವಾ, ಅದು ಕಾರ್ಟೇಸಿಯನ್ ಪ್ರಾಡಕ್ಟ್ ಅಲ್ಲಿ ಏನಿರುತ್ತೆ ಆ ಸೆಟ್ ಆಗಿರುತ್ತೆ. ಸೊ ನಾನು ಒಂದ್ಸರಿ ರೀಕಾಲ್ ಮಾಡ್ಬಿಡ್ತೀನಿ. ರಿಫ್ಲೆಕ್ಸಿವ್ ಅಂತ ಹೇಳಿದ್ರೆ A, A ಬಿಲಾಂಗ್ಸ್ ಟು ಆರ್, ಫಾರ್ ಈಚ್ ಎ ಬಿಲಾಂಗ್ಸ್ ಟು ಎ. ಅದೇ ರೀತಿ ಸಿಮಿಟ್ರಿಕ್ ಅಂತ ಹೇಳಿದ್ರೆ A, B, B, A ಎರಡು ಒಂದೇ ಅನ್ನೋ ಅರ್ಥ ಕೊಡುತ್ತೆ. ಇದರಲ್ಲಿ A, B, C ಆರಲ್ಲಿ ಇತ್ತು ಅಂತ ಹೇಳಿದ್ರೆ A, C ಕೂಡ ಆರಲ್ಲಿ ಇರುತ್ತೆ ಅಂತ ಅರ್ಥನ ಕೊಡುತ್ತೆ. ಎಕ್ಸಾಕ್ಟ್ಲಿ ಏನಿದು, ಇದನ್ನ ಎಕ್ಸಾಂಪಲ್ ಥ್ರೂ ನೀವು ಹೇಗೆ ಅರ್ಥ ಮಾಡ್ಕೊಬಹುದು ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನಾನು ಮುಂಚೆನೆ ಹೇಳಿದೆ ಅಲ್ವಾ, ಯಾವ್ದಾದ್ರು ಒಂದು ಸೆಟ್ ಈ 3 ಕಂಡೀಷನ್ ಅನ್ನ ಹೋಲ್ಡ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಅಂತಹ ರಿಲೇಷನ್ ಅನ್ನ ನಾವು ಏನಂತ ಹೇಳ್ತೀವಿ, ಈಕ್ವಿವೆಲೆನ್ಸ್ ರಿಲೇಷನ್ ಅಂತಾನು ಹೇಳ್ತೀವಿ. ಸೊ ಇದಕ್ಕೆ ಪರ್ಟಿಕ್ಯುಲರ್ ಎಕ್ಸಾಂಪಲ್ಸ್ ನ ಹೇಗೆ ನೋಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಅದೇ ರೀತಿ ಈಕ್ವಿವೆಲೆನ್ಸ್ ರಿಲೇಷನ್ಸ್ಗೆ ಎಕ್ಸಾಂಪಲ್ ಕೂಡ ನೆಕ್ಸ್ಟ್ ಬರ್ತಾ ಹೋಗುತ್ತೆ. ಸ್ಟೇ ಟ್ಯೂನ್ ಟು ನೋ ಮೋರ್ ಅಬೌಟ್ ದಿಸ್ ಈಕ್ವಿವೆಲೆನ್ಸ್ ಅಂಡ್ ದ ರೆಸ್ಪೆಕ್ಟಿವ್ ರಿಲೇಷನ್ಸ್. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ಸೋ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಮತ್ತು ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಪ್ಲೀಸ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್. ಥ್ಯಾಂಕ್ ಯು.